Hello everyone, welcome back to my YouTube channel Tasty Bites. ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಬಿಸಿಲಿದೆ ಅಲ್ವಾ, ಅದನ್ನು ಉಪಯೋಗಿಸ್ಕೊಳ್ಳೋಣ. ಮನೆಯಲ್ಲೇ ರುಚಿಯಾದ ಸಂಡಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಅಷ್ಟು ಚೆನ್ನಾಗಿರುತ್ತೆ, ತಿನ್ನಕ್ಕೆ ಮಾತ್ರ ಟೇಸ್ಟಿಯಾಗೂ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಮೊದಲನೇದಾಗಿ ಸಬ್ಬಕ್ಕಿ ತೊಗೊಳ್ತಾ ಇದ್ದೀನಿ. ಇದು ಮೀಡಿಯಮ್ ಸೈಜು ಫ್ರೆಂಡ್ಸ್, ಎಲ್ಲ ಕಡೆನೂ ಸಿಗುತ್ತೆ. ಸಾಬುದಾನ ಅಂತೀವಲ್ಲ ಅದು ಫ್ರೆಂಡ್ಸ್. ನಾನಿಲ್ಲಿ ಅರ್ಧ kg ಸಾಬುದಾನ ತೊಗೊಂಡಿದ್ದೀನಿ. ನೀವು ಇನ್ನು ಸ್ವಲ್ಪ ಕಡಿಮೆ ಬೇಕಾದರೂ ತೊಗೋಬೋದು, ಸ್ಟಾರ್ಟಿಂಗ್ ಮಾಡೋರು, ಬಿಗಿನರ್ಸ್ ಮಾಡೋರು. ಈಗ ನೋಡಿ ಅರ್ಧ kg ನಾನು ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ. ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಸ್ವಲ್ಪ ಏನಾದರೂ ಕಸ ಏನಾದರೂ ಇತ್ತು ಅಂದರೆ ಹೋಗ್ಬಿಡುತ್ತೆ, ಏನೂ ಇರಲ್ಲ. ಆದರೂ ಒಂದು ಸ್ವಲ್ಪ ಸೇಫ್ಟಿ, 1-2 ಟೈಮ್ಸ್ ಅಥವಾ 3 ಟೈಮ್ಸ್ ಎಲ್ಲ ತೊಳೆದ್ಬಿಟ್ಟು ಇಡೋಣ. ನೋಡಿ ಹಿಂಗೆ ಚೆನ್ನಾಗೆ ಕೈ ಆಡಿಸಿ ಚೆನ್ನಾಗೆ ತೊಳ್ಕೊಬೇಕಾಗತ್ತೆ. ಸ್ಮೂತಾಗಿ ಮಾಡಿ, ಅದು ನಿಮ್ಗೆ ರಫ್ ಅನಿಸ್ತಾ ಇರ್ಬೋದು. ಸ್ಮೂತಾಗಿ ಮಾಡಬೇಕು, ಸಬ್ಬಕ್ಕಿ ಡೆಲಿಕೇಟ್ ಆಗಿರೋದ್ರಿಂದ ಅದೊಂಥರ ಆಗಿಬಿಡುತ್ತೆ. ನಿಧಾನಕ್ಕೆ ಸ್ಮೂತಾಗಿ ಮಾಡಬೇಕು. ಇವಾಗ ನೋಡಿ ಚೆನ್ನಾಗಿ 2 ಸಲ ತೊಳೆದ್ಬಿಟ್ಟು ನೀರು ಹಾಕಿ ಇಟ್ಟಿದ್ದೀನಿ. ಇದನ್ನು ಓವರ್ ನೈಟ್ ಬಿಡಬೇಕು. ನೋಡಿ ಓವರ್ ನೈಟ್ ಬಿಟ್ಟರೆ ಎಷ್ಟು ಉಬ್ಬಿ ಬಂದಿದೆ ಅಂತ. ತುಂಬ ನೀರು ಇಕ್ಕಬೇಕು ಫ್ರೆಂಡ್ಸ್. ಇದು ನೀರಿದ್ರೂ ಪರವಾಗಿಲ್ಲ. ನೋಡಿ ಎಷ್ಟು ಇದಾಗಿದೆ. ಮಿನಿಮಮ್ 4 ಅವರ್ಸ್ ಆದರೂ ನೆನಿಬೇಕು. ನಾನಿಲ್ಲಿ ಓವರ್ ನೈಟೇ ಬಿಟ್ಬಿಟ್ಟಿದ್ದೀನಿ. ಓವರ್ ನೈಟ್ ನೆನೆಸಿದ್ರೆ ವಿಸಿಲ್ ಜಾಸ್ತಿ ಕೂಗ್ಸೋಷ್ಟಿರಲ್ಲ ಅನ್ನೋ ಕಾರಣಕ್ಕೆ ನಾನು ಹಿಂದಿನ ದಿನವೇ ನೆನೆ ನೀವು 4 ಅವರ್ಸ್ ಮುಂಚೆನೂ ನೆನೆ ಹಾಕೋಬೋದು. 1 ವಿಸಿಲ್ 2 ವಿಸಿಲ್ ಜಾಸ್ತಿ ಕೂಗಿಸ್ಕೋಬೇಕಾಗತ್ತೆ. ಈಗ ನೋಡಿ ಅದೇ ನೀರು ಸಮೇತನೇ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ನೀರೇ ಬಳಸ್ಕೊಳ್ಳಿ. ನೆಕ್ಸ್ಟ್ ತೊಳೆಯಷ್ಟೇನಿಲ್ಲ, ಚೆನ್ನಾಗಿ ತೊಳೆದು ನೀರು ಹಾಕಿ ಇಟ್ಟಿದ್ವಲ್ಲ ಸಿಹಿ ಅದನ್ನೇ ಇದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಲಿಡ್ ಮುಚ್ಚಿ 1-3 ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ನಾನು. ನೀವೇನಾದರೂ 4 ಅವರ್ಸ್ ಮುಂಚೆ ಅಥವಾ 2-3 ಅವರ್ಸ್ ಮುಂಚೆ ಏನಾದರೂ ನೆನೆ ಹಾಕಿದರೆ ಒಂದು 4-5 ವಿಸಿಲ್ಸ್ ಕೂಗಿಸ್ಕೋಬೇಕಾಗತ್ತೆ. ಈಗ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ರುಬ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಹಪ್ಳದ ಖಾರ ಅಂತ ಸಿಗುತ್ತೆ ಗಂದಿಗೆ ಅಂಗಡಿಗಳಲ್ಲಿ, ಅದನ್ನು ಬೇಕಾದ್ರೂ ಉಪಯೋಗಿಸ್ಕೋಬೋದು. ಇದು ನೋಡಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಈಗ ನೋಡಿ ಇದು ಚೆನ್ನಾಗೆ ಬೆಂದಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಈ ಥರ ಬೆಂದಿರಬೇಕು. ಜಾಸ್ತಿ ಸಬ್ಬಕ್ಕಿ ಇತ್ತು ಅಂತಂದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಕಟ್ಟಿ ಅನ್ನತ್ತೆ. ನೀವು ಎಣ್ಣೆಗೆ ಹಾಕ್ದಾಗ ಈ ರೀತಿ ಬೆಂದ್ರೇ ನಿಮಗೆ ಇದು ಚೆನ್ನಾಗಿ ಬರೋದು, ಸಂಡಿಗೆ ಚೆನ್ನಾಗಿ ಬರೋದು. ಈಗ ನೋಡಿ ತಿರುಗಿ ಅದಕ್ಕೇ 1 ಲೋಟ ಎಕ್ಸ್ಟ್ರಾ ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ಈಗ ಫ್ಲೇಮ್ ಆಫ್ ಮಾಡಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನಾನು 1 ಸ್ಪೂನಷ್ಟು. ನಿಮಗೆ ಎಷ್ಟು ಮಾಡ್ಕೊತೀರೋ ಅದ್ರ ಮೇಲೆ ಡಿಪೆಂಡು. ಆಮೇಲೆ ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಎಳ್ಳೆಲ್ಲ ಹಾಕ್ಕೊಂಡ್ರೆ ಟೇಸ್ಟು ಅಂತ ಫ್ರೆಂಡ್ಸ್, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಹಪ್ಳದ ಖಾರ ಉಪಯೋಗಿಸ್ಕೋಬೋದು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಉಪ್ಪು ಹಿಡಿಯಲ್ಲ ಫ್ರೆಂಡ್ಸ್, ಅಡುಗೆಗೆ ಮಾತ್ರ ಸ್ವಲ್ಪ ಹಾಕ್ಕೊಳ್ಳಿ. ಟೇಸ್ಟ್ ನೋಡ್ಕೊಂಡು ಬೇಕಾದ್ರೆ ನೀವು ಹಾಕೋಬೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದ್ಸಲ ಸುಮ್ಮನೆ ಹಂಗೆ ಟೇಸ್ಟ್ ನೋಡಿ. ಉಪ್ಪು ಸಾಲದೇ ಇತ್ತು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಂಗೇನೆ ನೀವು ಮೇಲೆಗಡೆನೇ ಇಡಬೇಕು, ಬಿಸಿಲಲ್ಲೇ ಇಡಬೇಕು. ಇದನ್ನು ಒಂದು ಶೀಟ್ ಮೇಲೆ ಹಾಕ್ತಾ ಇದ್ದೀನಿ ನೋಡಿ. ಹಿಂಗೆ ಬಿಸಿ ಇದ್ದಾಗಲೇ ಈ ರೀತಿ ಸ್ವಲ್ಪ ಹಾಕಿ ಹರಡ್ತಾ ಹೋಗಬೇಕಾಗತ್ತೆ. ಇದನ್ನು ನೀವು ದೊಡ್ಡದಾಗಿ ಮಾಡಿಕೊಂಡೆ ಇದೇ ಹಪ್ಪಳ ಆಗುತ್ತೆ ಫ್ರೆಂಡ್ಸ್, ಇಲ್ಲ ಚಿಕ್ಕದಾಗಿ ಮಾಡ್ಕೊಳ್ತೀನಿ ಅಂದರೆ ಇದೇ ಸಂಡಿಗೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ನೀವೇ ಹೇಳ್ತೀರಾ ಅಷ್ಟು ಚೆನ್ನಾಗಿತ್ತು, ಬಾಯಿಗೆ ಇಲ್ಲಿಟ್ಟರೆ ಕರ್ಗೋಗುತ್ತೆ ಅಂತ. ನೋಡಿ ನಾನು ಎಲ್ಲನೂ ಒಂದು ಶೀಟ್ ಮೇಲೆ ಹಾಕಿ ಬಿಸಿಲಲ್ಲಿ ಇಟ್ಟಿದ್ದೀನಿ. ಇದ್ರ ಮೇಲೆ ಬೇಕಾದ್ರೆ ನೀವು ಸೀರೆ ಹೊಚ್ಬಿಟ್ಟು ಇಡ್ಬೋದು, ಧೂಳೇನು ತುಂಬ್ಕೊಳ್ಳಲ್ಲ. ಇದನ್ನು ಒಂದು 2-3 ಡೇಸ್ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಒಂಥರ ಮುಗುಲ್ ವಾಸನೆ ಬರುತ್ತೆ. ಈಗ ನೋಡಿ ಮಾರನೇ ದಿನ ನಾನು ಅದರಿಂದ ತೆಗೆದು ಒಂದು ತಟ್ಟೆಗೆ ಹಾಕಿ ಇಟ್ಟಿದ್ದೀನಿ. ಈ ರೀತಿ ಆಗಿದೆ. ಇದು 3-4 ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಒಣಗಿದೆ. ಇದನ್ನು ನಾನು ಎಣ್ಣೆಗೆ ಹಾಕಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಅದು ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದಿದೆ ಅಂತ ನೋಡೋಕ್ಕೆ ಒಂದು ಸ್ವಲ್ಪ ಹಾಕಿ ನೋಡಬೇಕು. ಇನ್ನೂ ಸ್ವಲ್ಪ ಕಾದಿಲ್ಲ, ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಅದು ತಕ್ಷಣ ಎದ್ದೇಳಬೇಕು, ಆವಾಗ ಆಗಿದೆ ಅಂತ. ಅದು ಕಾಯಕ್ಕೆ ಬಿಡೋಣ. ಈಗ ಕಾದಿದೆ, ಸ್ವಲ್ಪ 1-2-3 ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಹಂಗೆ ಎತ್ಬಿಡ್ಬೇಕು ಫ್ರೆಂಡ್ಸ್. ಏನದು ತೆಳ್ಳಗಿರುತ್ತಲ್ವ, ಜಾಸ್ತಿ ಬೇಯಷ್ಟು ಇಲ್ಲ, ಹಾಕಿದ ತಕ್ಷಣ ಎತ್ಬಿಡೋದೆ ಫ್ರೆಂಡ್ಸ್. ಬೆಂದಿರುತ್ತೆ, ಅದು ತೆಳ್ಳಗಿರುತ್ತಲ್ವ, ಬೇಗ ಬೆಂದ್ಬಿಡುತ್ತೆ. ಇಲ್ಲಾಂದರೆ ಕಲರ್ ಈ ರೀತಿ ಬಂದುಬಿಡುತ್ತೆ ಬೇಗ ಎತ್ತಿಲ್ಲ ಅಂತಂದರೆ. ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅದು ಡಿಲೇ ಆಯಿತು.
ಬೇಗನೆ ಬಂದ್ಬಿಡುತ್ತೆ, ಚೆನ್ನಾಗೂ ಇರುತ್ತೆ. ಎಷ್ಟು ಟೇಸ್ಟಿ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಿತ್ತು. ಬಾಯಲ್ಲಿಟ್ಟರೆ ಹಂಗೆ ಕರ್ಗೋಗುತ್ತೆ, ಅಷ್ಟು ತೆಳ್ಳಗೆ ಮಾಡಿದ್ದೀವಿ. ನೀವು ಬೇಕಾದರೆ ಇನ್ನು ಸ್ವಲ್ಪ ದಪ್ಪನೂ ಮಾಡ್ಕೊಬೋದು, ಇನ್ನು ಸ್ವಲ್ಪ ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು. ಈ ರೀತಿ ಇದ್ರೇ ಚೆನ್ನಾಗಿರೋದು. ನಿಮ್ಗೊಂದ್ಸಲ ಟ್ರೈ ಮಾಡಿ, 1 ಗ್ಲಾಸ್ ಹಾಕಿ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಹಪ್ಳದ ಖಾರ ಅಂತ ಸಿಗುತ್ತೆ, ನೀವು ಬೇಕಾದ್ರೆ ಅದು ಹಾಕ್ಕೊಂಡ್ರೆ ಅಷ್ಟು ಕಲರ್ ಡಿಫ್ರೆನ್ಸ್ ಅನಿಸಲ್ಲ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೆಳ್ಳಗೆ. ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ತೆಳ್ಳಗೆ ಬಂದಿದೆ, ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ ಎಷ್ಟು ತೆಳ್ಳಗೆ ಕಾಣಿಸ್ತಿದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಒಂದ್ಸಲ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ನನ್ನ ಇನ್ನೊಂದು ಚಾನಲ್ ಲಿಂಕು ಅಮ್ಮು ಕ್ರಿಯೇಷನ್ಸ್ ಅಂತ, ಅದರಲ್ಲಿ ಎಲ್ಲ ಸ್ಯಾರಿ ಕುಚ್ಚಿನ ವೀಡಿಯೋಸ್ ಎಲ್ಲ ಹಾಕಿರ್ತೀನಿ ಫ್ರೆಂಡ್ಸ್, ಹೋಗಿ ಚೆಕ್ ಮಾಡಿ. ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ನನ್ನ ವೀಡಿಯೋಸ್ ಯಾರು ನೋಡಿಲ್ಲ ಹೋಗಿ ವಾಚ್ ಮಾಡಿ. ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.